ಗುರುಗಳೇ, ಕೆಲವರಿಗೆ ಒಂದು ರೀತಿಯ ಮನಸ್ಥಿತಿ ಹೇಗಪ್ಪ ಅಂತ ಹೇಳಿದ್ರೆ, ಈಗ ಈ ಸೀರೆ ಉಟ್ಕೊಂಡೋದ್ರೆ, ಈ ಡ್ರೆಸ್ ಹಾಕ್ಕೊಂಡೋದ್ರೆ ನಾನು ಮಾಡೋಂಥ ಕೆಲಸ ಎಲ್ಲ ಸರಾಗವಾಗತ್ತೆ. ಛೇ, ಇದನ್ನು ಹಾಕ್ಕೊಂಡು ಹೋದರೆ ನನಗೆ ಯಾವತ್ತೂ ಹೀಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನ ಯೋಚಿಸ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಏನೋ ಒಂದು ವಸ್ತು ತಗೊಂಡು ಬಂದ ನಂತರ ಒಳ್ಳೇದಾಯಿತು, ಅಥವಾ ಈ ವಸ್ತು ಅದು ಚಿನ್ನದ್ದು ಅಂತಲೇ ಅಲ್ಲ, ಯಾರೋ ಗಿಫ್ಟ್ ಕೊಟ್ಟರು, ಇದನ್ನು ತೊಗೊಂಡು ಬಂದಿಟ್ಟ ಮೇಲೆ ಏನೋ ಬದಲಾವಣೆ ಆಗ್ತಿದೆ ಅಂತ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ಕೆಲವರು. ಅಂದರೆ ಒಂದು ವಸ್ತು ನಮಗೊಂದು ವೈಬ್ರೇಷನ್, ತರಂಗಗಳನ್ನು ಉಂಟು ಮಾಡುತ್ತೆ ಅನ್ನೋ ಒಂದು ಭಾವನೆ ಎಲ್ಲರ ಮನಸ್ಸಲ್ಲಿ ಮೂಡುತ್ತೆ. ನನಗೆ ಆಶ್ಚರ್ಯ ಅನಿಸಿದ್ದಂದರೆ, ಯಾರೊಬ್ಬರು ಪರಿಚಿತರು ಹೇಳ್ತಿದ್ರು, ಅವರ ಮಗುವಿಗೆ ಒಂದು ಬೊಂಬೆಯನ್ನು ಹೆಚ್ಚು ಕಾಲ ಇಟ್ಕೊಳ್ಳಿಕ್ಕೆ ಆ ಮಗುವಿನ ಅಜ್ಜಿ ಬಿಡೋದಿಲ್ವಂತೆ. ಅದು ನೆಗೆಟಿವ್ ವೈಬ್ರೇಷನ್ ಆಗಿಬಿಡತ್ತೆ. ಬಟ್ಟೆ ಮೇಲೆಲ್ಲ ಬೊಂಬೆ ಇರೋವಂಥದ್ದು ಇರುತ್ತಲ್ಲ ಕೆಲವೊಂದು, ಅದನ್ನು ಹಾಕ್ಕೊಳ್ಳಿಕ್ಕೆ ಬಿಡಲ್ಲ. ಅವ್ರು ಯಾಕೆ ಹಂಗೆ ಸೂಕ್ಷ್ಮ, ಅದೆಲ್ಲ ವರ್ಕ್ ಆಗತ್ತಾ, ಇದು ಒಂಥರ ಮೌಢ್ಯ ಅಲ್ವಾ ಅನ್ನೋ ಫೀಲು ಒಬ್ಬರು ನನಗೆ ವ್ಯಕ್ತಪಡಿಸಿದ್ರು. ಗುರುಗಳ ಹತ್ರ ಈ ಪ್ರಶ್ನೆ ಕೇಳಿ ಅಂತ. ಇದು ನಿಜ, ನಾವು ಹೇಗೆ ತೆಗೆದುಕೊಳ್ಬೇಕು? ನೀವು ಹೇಳಿದ್ದು ಅದು ವಿಷಯ ಒಪ್ಪಬಹುದಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದ್ರೆ, ಈ ಪ್ರಪಂಚದ ಪ್ರತಿಯೊಂದು ಘಟನೆಗಳಿಗೂ ಹಿಂದೆ ಯಾವುದೋ ಒಂದು ತರಂಗವೇ ಕಾರಣ. ವೇವ್ ಲೆಂತ್ ಅಂತ ನಾವೇನು ಹೇಳ್ಬೋದು, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಎನರ್ಜಿ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಚೈತನ್ಯವೂ ಒಂದು ತರಂಗವೇ. ಅದು ಹರಿತಕ್ಕಂಥದ್ದು ಹಾಗೇನೆ. ಅದರಲ್ಲಿ ನೀವು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ವೈಬ್ರೇಷನ್ಸ್, ತರಂಗ ಅದೇ ತಾನೆ. ನೀವು ಕಂಪನ ಅಂತಂದ್ರು ಅದೇ ಅರ್ಥವೇ, ಲಹರಿ ಅಂದ್ರು ಅದೇ ಅರ್ಥ, ತೆರೆ ಅಂದ್ರು ಅದೇ ಅರ್ಥ, ತರಂಗ ಅಂದ್ರು ಅದೇ ಅರ್ಥ, ಅಲೆ ಅಂದ್ರು ಅದೇ ಅರ್ಥ. ಹೀಗೆ ಇವೆಲ್ಲವೂ ಕೂಡ ಈ ಪ್ರತಿಯೊಂದು ಘಟನೆಗಳ ಹಿಂದೆ ಒಂದು ಶಕ್ತಿಯ ತರಂಗ ಕೆಲಸ ಮಾಡಿ. ಗೊಂಬೆಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ತಾತ್ವಿಕವಾಗಿ ನಾವು ನೋಡಿದಾಗ ಅದು ಒಂದು ಆಕಾರವೇ ತಾನೆ. ಆ ಆಕಾರ ಕೆಲವು ಸಂದರ್ಭದಲ್ಲಿ ಆಕಾರವಾಗಿಯೇ ಇದ್ರೆ ಪ್ರಕೃತಿ ಸರಿ. ಆಕಾರ ಕೆಲವು ಟೈಮ್ ಏನಾಗುತ್ತೆ, ವಿಕಾರ ಆಗ್ಬಿಡುತ್ತೆ. ವಿಕಾರ ಆದಾಗ ವಿಕೃತಿ. ಪ್ರಕೃತಿಯಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಅಯಸ್ಕಾಂತೀಯ ತತ್ವಗಳು ಪ್ರಾಕೃತಿಕವಾಗಿ ಸರಿಯಾಗಿ ಇದ್ದಾಗ ತೊಂದರೆ ಇಲ್ಲ. ವ್ಯತ್ಯಾಸ ಆದ್ರೆ, ಇದಕ್ಕೆ ಉದಾಹರಣೆಗೆ ಹೇಳ್ತೀನಿ ನಾನು. ಒಂದು ಯಂತ್ರವನ್ನು ತಾಮ್ರದ ತಗಡದಲ್ಲಿ ಬರೀತೇವೆ ಅಂತ ಇಟ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಯಂತ್ರ ಅಂತಂದ್ರೂ ನಾವು ತಾಮ್ರದ ತಗಡಲ್ಲಿ ಬರೆದ್ರೆ ಅದಕ್ಕೆ ರೇಖೆಗಳಿರತ್ತೆ, ಲೈನ್ ಗೆರೆಗಳಿರತ್ತೆ, ಅದರಲ್ಲಿ ಬೀಜಾಕ್ಷರಗಳಿರತ್ತೆ. ಅದು ಒಂದು ರೂಪ. ಅದು ಆ ರೂಪಕ್ಕೆ ಇರ್ತಕ್ಕಂಥ ಒಂದು ಈಕ್ವೇಶನ್. ಅದು ಆ ಒಂದು ರೂಪವನ್ನು ಕೊಟ್ಟು, ಅದಕ್ಕೆ ಬೀಜಾಕ್ಷರಗಳನ್ನು ಕೊಟ್ಟು, ಅದಕ್ಕೆ ಬೇಕಾಗಿರ್ತಕ್ಕಂಥ ತಾತ್ವಿಕ ಶಕ್ತಿ ಪ್ರಕೃತಿಯಲ್ಲೇ ಇರುತ್ತೆ. ಯಾವುದೋ ಒಂದು ರೀತಿಯ ತಾಂತ್ರಿಕ ವಿಧಿಯನ್ನು ಅನುಸರಣೆ ಮಾಡಿ, ಮಂತ್ರ ಇರ್ಬೋದು, ತಂತ್ರ ಇರ್ಬೋದು, ಯಂತ್ರ ಇರ್ಬೋದು, ಹವನ ಇರ್ಬೋದು, ಜಪ ಇರ್ಬೋದು, ಅನುಷ್ಠಾನ ಇರ್ಬೋದು, ವ್ರತ ಇರ್ಬೋದು, ದೀಕ್ಷೆ ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಆ ಮೂಲಕ ಪ್ರಕೃತಿಯಲ್ಲಿರುವಂತಹ ತತ್ವವನ್ನ ಯಂತ್ರದಲ್ಲಿ ಆಕರ್ಷಿಸುವಂತಹ ಒಂದು ಪ್ರಕ್ರಿಯೆ ಅದು. ಅದೇ ಗೊಂಬೆಯ ರೂಪದಲ್ಲಿದ್ದಾಗಲೂ ಕೂಡ ಪ್ರಕೃತಿಯಲ್ಲಿರ್ತಕ್ಕಂಥ ಆ ಒಂದು ತಾತ್ವಿಕ ಶಕ್ತಿ ಸಹಸ್ರಾರು ರೀತಿಯ ವೈಬ್ರೇಷನ್ಸ್, ಕೋಟಿಗಟ್ಟಲೆ ಥರದ್ದು, ಸಹಸ್ರಾರು ಅಲ್ಲ, ಕೋಟಿಗಟ್ಟಲೆ ರೀತಿಯ ವೈಬ್ರೇಷನ್ಸ್, ತರಂಗಗಳು ಆ ಭಗವತ್ ಶಕ್ತಿ ಪ್ರಕೃತಿಯಲ್ಲಿ ಇಟ್ಟಿದೆ. ಅದರಲ್ಲಿ ಯಾವುದೇ ಒಂದು ಪಾಸಿಟಿವ್ ವೈಬ್ ಅನ್ನುವಂಥದ್ದು ಆ ಒಂದು ಗೊಂಬೆಯ ಚಿತ್ರವೋ ಅಥವಾ ಯಂತ್ರವೋ ಅಥವಾ ಕೆಲವು ಸಂದರ್ಭ ಈ ಕಾರು ಗೀರು ಇತ್ಯಾದಿಗಳು ಕೂಡ. ಇನ್ನೂ ನೇರವಾಗಿ ಹೇಳಬೇಕು ಅಂತಂದ್ರೆ, ಇವತ್ತೆಲ್ಲ ಆ ವೈಬ್ರೇಷನ್ ಕಂಡುಹಿಡಿತಕ್ಕಂಥ ಗನ್ ಮೆಷಿನ್ ಅಂತಕ್ಕಂಥದ್ದು ಬಂದಿದೆ. ಅದು ಹಿಡ್ಕೊಂಡ್ರೆ ಗೊತ್ತಾಗ್ತದೆ ನಮಗೆ. ಈ ಮನೆ ಬಾಗಿಲಿಗೆ ಹಾಕ್ತಕ್ಕಂಥ ಬೀಗದ ಕೀಯಲ್ಲಿ ಕೂಡ ನೆಗೆಟಿವ್ ವೈಬ್ರೇಷನ್ ತುಂಬಿಕೊಳ್ಳಿಕ್ಕೆ ಸಾಧ್ಯ ಇದೆ. ತುಕ್ಕು ಬಂದಿದ್ರೆ, ಹಾಳಾಗಿದ್ರೆ, ಹಳತಾಗಿದ್ರೆ, ಪ್ಲಾಸ್ಟಿಕ್ಕಿನ ವಸ್ತು ಮತ್ತು ಕಬ್ಬಿಣದ ವಸ್ತುಗಳಲ್ಲಿ ಅತ್ಯಂತ ಶೀಘ್ರವಾಗಿ ನೆಗೆಟಿವ್ ವೈಬ್ಸ್ ತುಂಬಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಕೆಲವರೊಬ್ರು ಈ ನೆನಪಿನ ಕಾಣಿಕೆಗಳನ್ನ ಕೊಡ್ತಾರಲ್ಲ ಗುರುಗಳೇ, ಅದು ತುಂಬಾ ಪ್ಲಾಸ್ಟಿಕ್ ಇಂದ ಇರುತ್ತೆ, ತಗಡಿಂದ ಮಾಡಿರ್ತಾರೆ. ಅದನ್ನ ಇಡ್ಲೇಬಾರ್ದು, ತೆಗೆದು ಹಾಕಿ ನೆಗೆಟಿವ್ ವೈಬ್ರೇಷನ್. ಸತ್ಯನಾ ಗುರುಗಳೇ? ಸತ್ಯ, ಸುಳ್ಳಲ್ಲ. ಅದು ಸ್ವಂತ ಅನುಭವ ಹೇಳ್ತೀನಿ. ಸ್ವಂತ ಅನುಭವ. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ತಂದಿದ್ದೆ ನಾನು. ಆ ಕಂಪ್ಯೂಟರ್ ಸುಮಾರು ಒಂದು 5-6 ವರ್ಷಗಳ ಕಾಲ ಅದನ್ನು ಉಪಯೋಗಿಸಿ, ಆ ನಂತರದಲ್ಲಿ ಸ್ವಲ್ಪ ಏನೋ ಹಾಳಾಯ್ತು, ತೆಗೆದು ಬಿಸಾಕದೆ ಅಂದ್ರೆ ಎಲ್ಲ ಒಂದು ಮೂಲೆಯಲ್ಲಿ ಹಾಕಿದೆ ಮನೆಯಲ್ಲಿ. ಆಮೇಲೆ ಯಾರೋ ಅದು ನಿಮ್ಮದು ಕಂಪ್ಯೂಟರ್ ಇತ್ತಲ್ಲ, ಅದು ಕೊಡ್ತೀರಾ ಅಂದ್ರು. ಸರಿ ಕೊಟ್ಟೆ, ಕಳಿಸ್ಬಿಟ್ಟೆ. ಅದ್ರದ್ದು ಆ ಕೀಬೋರ್ಡ್ ಬರ್ತದೆಯಲ್ಲ, ಕೀಬೋರ್ಡ್ ಹಾಳಾಗಿತ್ತು. ಅವರು ಅದನ್ನ ಚೆಕ್ ಮಾಡಿ ನೋಡ್ಬಿಟ್ಟು ಇದು ಬೇಡ ಅಂತ ಬಿಟ್ಬಿಟ್ಟು ಹೋದ್ರು. ನಾನು ತೆಗೆದ ಮೇಲೆ ಬಿಸಾಡಿದ್ರೆ ಬರ್ತಿತ್ತು. ತೆಗೆದು ಸುಮ್ಮನೆ ಒಂದು ಸಜ್ಜಾದ ಮೇಲೆ ಹಾಕಿದೆ. 4 ವರ್ಷ ಅದ್ರ ಬಗ್ಗೆ ನೋಡಕ್ಕೆ ಹೋಗ್ಲಿಲ್ಲ.
ಮಲಗಿದ್ರೆ ಏನೋ ಒಂಥರ ಕಿರಿಕಿರಿ, ಮೈಕೈ ಎಲ್ಲ ನೋವು, ಬೆಳಿಗ್ಗೆ ಏಳ್ಲಿಕ್ಕಾಗಲ್ಲ, ಒಂದು ಥರದ ಆಲಸ್ಯ, ಯಾವಾಗ ನೋಡ್ಲಿ ಮನಸ್ಸಿಗೆ ಒಂಥರ ಕಿರಿಕಿರಿ ಕಿರಿಕಿರಿ. ಅಲ್ಲಿ ಮಲಗಿದ್ರೆ ನಿದ್ರೇನೆ ಬರಲ್ಲ. ಯಾವ ಜಾಗದಲ್ಲಿ ಒಂದು ಮಲಗ್ತಿದ್ನೋ ಅಲ್ಲಿ ಮಲಗಿದ್ರೆ ಒಳ್ಳೆ ನಿದ್ದೆ ಬರ್ತಾ ಇದ್ದಿದ್ದು. ಆ ನಂತರ ಒಂದು 3-4 ವರ್ಷದ ಮೇಲೆ ಮಲಗಿದ್ರೆ ನಿದ್ದೆ ಬರ್ದೇ ಹೋಯ್ತು. ಆ ನಂತರದಲ್ಲಿ ನಮ್ಮ ಮನೆಗೆ ಒಬ್ರು ಕರೆಸ್ದೆ ನಾನೇ ಅದನ್ನು ಚೆಕ್ ಮಾಡೋದಕ್ಕಾಗಿ. ನನಗೆ ಅದನ್ನು ನೋಡ್ಬೇಕು ಅಂತಿತ್ತು, ನಾ ಮಲಗೋ ಜಾಗದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಅಂತ. ಅವ್ರು ಬಂದು ನೋಡ್ಬಿಟ್ಟು ಇಲ್ಲೇನೋ ಬೇರೆ ವಸ್ತು ಇದೆ, ಇಲ್ಲಿ ಮೇಲೆ ಏನೋ ಇದೆ ಅಂತಂದ್ರು. ಅದನ್ನ ಹಿಡ್ಕೊಂಡು ಮೂವ್ ಆದ್ರು, ಇಲ್ಲಿ ಮೇಲೆ ಏನೋ ವಸ್ತು ಇದೆ ತೆಗೀರಿ ಅಂದ್ರು. ತೆಗೆದು ಈ ಕಡೆ ತೆಗೆದು ಇಡಿ ಅದನ್ನ ಅಂತ ನೋಡಿದ್ರೆ ಇದೇ ಕೀಬೋರ್ಡ್, ಕಂಪ್ಯೂಟರ್ ಕೀಬೋರ್ಡ್. ತೆಗೆದು ಕೆಳಗಡೆ ಇಟ್ರೆ ಲಟ 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 ಹೊಡ್ಕೊತಾ ಇದೆ ಅದು ಬಂದು. ಡಿಟೆಕ್ಟರ್, ನೆಗೆಟಿವ್ ಡಿಟೆಕ್ಟರ್ ಅಂತಾರಲ್ಲ, ಅದು ಡಿಟೆಕ್ಟ್ ಮಾಡಿ ಇದ್ರಲ್ಲಿ ನೆಗೆಟಿವ್ ವೈಬ್ಸ್ ಇದೆ ಅಂತ ಹೇಳ್ತಿದೆ. ಅದನ್ನ ತೆಗೆದು ದೂರ ಬಿಸಾಕಿ, ಅದನ್ನ ಭಾರಿ ವಿಚಿತ್ರ ಅಂದ್ರೆ ಆ ಗನ್ ತೋರಿಸುತ್ತೆ ಎಷ್ಟು ಚೆನ್ನಾಗಿ ಸಿಗ್ನಲ್ ಕೊಡುತ್ತೆ ಅಂದ್ರೆ. ಕೈಲಿ ಹಿಂಗ್ ತಗೊಂಡ್ರೆ ಕರೆಕ್ಟ್ ಆಗಿ ಮೇಲೆ ಎತ್ತಿರ ಮೇಲೆ ತಲೆ ಎತ್ತುತ್ತೆ, ಈ ಕಡೆ ತಗೊಂಡ್ರೆ ಈ ಕಡೆ ತಿರುಗುತ್ತೆ, ಈ ಕಡೆ ತಗೊಂಡ್ರೆ ಈ ಕಡೆ ತಿರುಗುತ್ತೆ, ಮೂವ್ ಆಗುತ್ತೆ, ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೋಡಿ ಇದ್ರಲ್ಲಿ ನೆಗೆಟಿವ್ ವೈಬ್ಸ್ ಇದೆ ಅಂತ. ಆಮೇಲೆ ಅದನ್ನ ತಗೊಂಡೋಗಿ ದೂರ ಬಿಸಾಕಿದ ನಂತರದಲ್ಲಿ ಮಲಗಿದ್ರೆ ನಿದ್ದೆ ಬರೋಕ್ ಶುರುವಾಯ್ತು. ಇದ್ರ ಅರ್ಥ ಏನು ಅಂತಂದ್ರೆ, ಯಾವ ವಸ್ತುವೇ ಬೇಕಾದ್ರೂ ಆಗಿರ್ಲಿ ಅದಕ್ಕೂ ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ, ಒಂದು ಕಾಲ ಮಿತಿ ಇರುತ್ತೆ. ಆ ಕಾಲ ಮಿತಿ ಅಂತಕ್ಕಂಥದ್ದು ಇರುವಲ್ಲಿವರೆಗೆ ಅದು ನಮ್ಮ ಜೊತೆಲಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ಆದ್ರೆ ಕಾಲಮಿತಿ ಯಾವ ಮುಗಿತು ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಎಲ್ಲರ ಮನೇಲೂ ಆ ಡಿಟೆಕ್ಟರ್ ತಗೊಂಡು ಹೋಗ್ಕೊಂಡು ನೆಗೆಟಿವ್ ವೈಬ್ರೇಷನ್ ಡಿಟೆಕ್ಟರ್ ತಗೊಂಡು ಹೋಗ್ಕೊಂಡು ಮುಂದೆ ಪರಿಚಯ ಸಮೇತ ಇಲ್ಲ ಗುರುಗಳೇ. ಅವರನ್ನ ಆ ರೀತಿ ನೆಗೆಟಿವ್ ಡಿಟೆಕ್ಟ್ ಮಾಡೋರನ್ನ ನಾ ಕೂಡ ಕರೆಸಿದ್ದೆ. ವಿಚಿತ್ರ ಏನಂದ್ರೆ ಗುರುಗಳೇ, ನಾವು ಹಾಕೊಳ್ತೀವಲ್ಲ ಸರ, ಅದ್ರಲ್ಲಿ ಈ ತರ ಲಾಕ್ ಇರುತ್ತಲ್ಲ, ಅದ್ರಲ್ಲಿ ಅಂದ್ರೆ ಪೂರ್ತಿ ಹೀಗೆ ಒಂದಕ್ಕೆ ಒಂದು ಲಾಕ್ ಇರುವಂತದ್ದು ಸರ, ಅದು ನೆಗೆಟಿವ್ ವೈಬ್ರೇಷನ್ ಕೊಡುತ್ತೆ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಆದಷ್ಟು ಇವತ್ತೇನು ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂತ ಇವೆಲ್ಲ ಇರ್ತಾವಲ್ಲ, ಏನ್ ಹೇಳ್ಬೋದು, ಮೇಕಪ್ ಸಾಮಗ್ರಿಗಳು, ಕೆಲವಷ್ಟು ಆ ಸರಗಳಿರ್ಬೋದು ಅಥವಾ ಕೈಗೆ ಹಾಕತಕ್ಕಂಥ ಬ್ರೇಸ್ಲೆಟ್ ಇರ್ಬೋದು ಇತ್ಯಾದಿಗಳು ಏನಿದೆಯಲ್ಲ, ಅದನ್ನ ಆದಷ್ಟು ಖರೀದಿ ಮಾಡಬೇಡಿ. ಆದ್ರೆ ಅನಿವಾರ್ಯ ಬೇಕಾಗ್ತದೆ ಕೆಲವು ಸಂದರ್ಭ, ಹೆಣ್ಮಕ್ಳಿಗಂತೂ ಅಲಂಕಾರಕ್ಕೆ ಅನಿವಾರ್ಯ. ತೊಂದರೆ ಅಂತ ಹೇಳಿ ಆದ್ರೆ ಕೆಲವು ದಿವಸಗಳ ಧಾರಣೆ ಮಾಡಿ ಅದನ್ನ ಆದಷ್ಟು ಡಿಸ್ಪೋಸ್ ಮಾಡಿ ಮುಗಿಸ್ಬಿಡಿ. ಇಲ್ಲ ತುಂಬಾ ಚೆನ್ನಾಗಿದೆ, ಇಷ್ಟ ಆಗಿದೆ, ನಾನು ಇಟ್ಕೊಳ್ಳೇಬೇಕು ಅನ್ನೋ ಹಠ ನಿಮ್ಗೆ ಇದ್ರೆ ಆಗ್ತಕ್ಕಂಥ ಕುತ್ತಿಗೆ ನೋವು, ಬೆನ್ನು ನೋವು, ಮೇಕೈ ನೋವು, ತಲೆನೋವು ಅನುಭವಿಸಕ್ ಸಿದ್ಧರಾಗಿ. ಅದಿಲ್ಲ, ಇಲ್ಲ ಕೆಲವು ದಿವಸ ಆದ್ರೂ ಇಟ್ಕೊಳ್ಬೇಕು, ಬಳಸ್ಬೇಕು ಅಂತಿದ್ರೆ ಆದಷ್ಟು ಉಪ್ಪು ನೀರಿನಲ್ಲಿ ಮುಳುಗಿಸಿಡಿ. ಅದನ್ನ ಕನಿಷ್ಠ 3 ದಿನ 72 ಗಂಟೆಗಳ ಕಾಲ ಅದನ್ನ ಉಪ್ಪು ನೀರಿನಲ್ಲಿ ಮುಳುಗಿಸಿಟ್ಟು ನಂತರ ಅದನ್ನು ಬಿಸಿಲಿನಲ್ಲಿ ಇಟ್ಟು ಆಮೇಲೆ ಧಾರಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಮಾಡ್ಕೋಬಹುದಾಗಿರುತ್ತೆ. ಹಾಗಾಗಿ ಇದೆಲ್ಲ ಯೋಚನೆ ಮಾಡಬೇಕು. ಪ್ರತಿಯೊಂದು ಕೂಡ ಯಾವುದೇ ಒಂದು ವಿಚಾರ ನಾವು ಮರಿಬಾರ್ದು. ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬೇಕು ಅಂತ ಹೇಳಾದ್ರೆ ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ತಂದು ತುಂಬಬೇಕಾಗತ್ತೆ. ಅದೇ ನೆಗೆಟಿವ್ ವೈಬ್ರೇಷನ್ನು ಯಾವ ರಗಳಿಯೂ ಬೇಡ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಮ್ಮ ಮನೆಯನ್ನ ನಾವು ಸ್ವಚ್ಛವಾಗಿ ಕ್ಲೀನ್ ಆಗಿ ಇಟ್ಕೋಬೇಕು ಅಂದ್ರೆ ನಾವೇ ಕಷ್ಟಪಟ್ಟು ಕಸ ಹೊಡಿಬೇಕು, ನೆಲ ಬರ್ಸ್ಬೇಕು, ಫಿನಾಯಿಲ್ ಮತ್ತೊಂದು ಹಾಕಿ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಕಸ ತುಂಬಬೇಕು ಅಂದ್ರೆ ಏನು ಮಾಡೋದು ಬೇಡ, ಸುಮ್ಮನೆ ಇದ್ರೆ ಸಾಕು, ತಾನೇ ತುಂಬಿಕೊಳ್ತದೆ ಅಲ್ವಾ? ಹಾಗೆ ಶುಭ ಅನ್ನುವಂಥದ್ದು ನಾವು ಬಯಸಿ ಕಷ್ಟಪಟ್ಟು ತರಬೇಕಾಗತ್ತೆ. ಅಶುಭ, ಅಪಶಕುನ ಅಥವಾ ನೆಗೆಟಿವ್ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ಸಹಜವಾಗಿ ಬಂದು ತುಂಬಿಕೊಂಡ್ಬಿಡುತ್ತೆ. ಎಚ್ಚರಿಕೆ ನಮಗೆ ಬೇಕು. ನಮ್ಮ ಹಿಂದಿನವರು ಎಷ್ಟು ತಿಳಿದಂಥವ್ರು ಅಂತ ಹೇಳಿದ್ರೆ, ದೀಪಾವಳಿಗೆ ಮತ್ತು ಹಬ್ಬದ ಸಂದರ್ಭಗಳಲ್ಲಿ ಮೇಲ್ಗಡೆ ಇಟ್ಟಿರೋದನ್ನೆಲ್ಲ ಉಪಯೋಗಿಸ್ತಾನೆ ಇರ್ತಿದ್ರು. ಮೇಲ್ಗಡೆ ಇಟ್ಟಿದ್ರೆ ಅದನ್ನ ವಾಪಸ್ ತೆಗೆದು ಎಲ್ಲವನ್ನ ಕ್ಲೀನ್ ಮಾಡೋ ಅಂಥದ್ದನ್ನ ಯಾಕೆ ಇಟ್ಕೊಂಡಿದ್ರು? ನೆಗೆಟಿವ್ ಇರಬಾರ್ದು. ವಿಶೇಷವಾಗಿ ಪ್ರತಿ 3 ತಿಂಗಳು ನಮ್ಮ ಭಾರತೀಯ ಆಚಾರ ವಿಚಾರದಲ್ಲಿ, ಸಂಸ್ಕೃತಿಯಲ್ಲಿ ಕರೆಕ್ಟಾಗಿ ಗಮನಿಸಿ ನೋಡಿದ್ರೆ ಗೊತ್ತಾಗತ್ತೆ. ಪ್ರತಿ 3 ತಿಂಗಳಿಗೆ ಅಮಾವಾಸ್ಯೆ ಸಂದರ್ಭದಲ್ಲಿ ಒಂದು ಹಬ್ಬ ಬರುತ್ತೆ. ಯುಗಾದಿಯಲ್ಲಿ ಹಿಂದೆ ಅಮಾವಾಸ್ಯೆ ಹಬ್ಬ ಇದೆ, ನಾಗರ ಪಂಚಮಿಯಲ್ಲಿ ಹಿಂದೆ ಅಮಾವಾಸ್ಯೆ ಇದೆ, ಭೀಮನ ಅಮಾವಾಸ್ಯೆ ಇದೆ, ಅಲ್ಲೊಂದು ಹಬ್ಬ ಇದೆ. ಅದಾದ ನಂತರ ಭಾದ್ರಪದದ ಅಮಾವಾಸ್ಯೆಯಲ್ಲಿ ಮರುದಿವಸ ನವರಾತ್ರಿ ಇದೆ. ಅದಾದ ನಂತರ ದೀಪಾವಳಿ ಹಬ್ಬದಲ್ಲಿ ಹಿಂದಿನ ದಿವಸ ಅಮಾವಾಸ್ಯೆ ಇದೆ. ಹೀಗೆ ಮುಂದೆ ಹೋಗ್ತಾ ಬನ್ನಿ ನೀವು. ಶಿವರಾತ್ರಿಯಲ್ಲಿ ಮರುದಿವಸ ಅಮಾವಾಸ್ಯೆ ಇದೆ, ಯುಗಾದಿಯಲ್ಲಿ ಮತ್ತೆ ಹಿಂದಿನ ದಿವಸ ಅಮಾವಾಸ್ಯೆ ಇದೆ. ಹೀಗೆ ವರ್ಷದಲ್ಲಿ ಸುಮಾರು 6 ಅಮಾವಾಸ್ಯೆಗಳ ಸಂದರ್ಭದಲ್ಲಿಯೇ ಹಿಂದೆ ಮುಂದೆ ಹಬ್ಬ. ಕಾರಣ ಏನು? ಹಬ್ಬದ ನೆಪದಲ್ಲಾದರೂ ಮನೆ ಶುದ್ಧವಾಗಲಿ, ಸ್ವಚ್ಛವಾಗಲಿ, ಮನೆಯಲ್ಲಿ ಆ ಸಂದರ್ಭದಲ್ಲಿ ಆ ಕಟ್ಟಿರ್ತಕ್ಕಂಥ ಜೇಡರ ಬಲೆ ಇತ್ಯಾದಿಗಳನ್ನು ಹೊಡೆಯೋದು, ಕಿಟಕಿ ಗಾಜು ಇತ್ಯಾದಿಗಳನ್ನು ಒರೆಸಿ ಸ್ವಚ್ಛ ಮಾಡಿ ಇಟ್ಕೊಳ್ತಕ್ಕಂಥದ್ದು, ಹಳೆಯ ಹಾಳಾಗಿರ್ತಕ್ಕಂಥ ವಸ್ತುಗಳನ್ನು ಮನೆಯಿಂದ ದೂರ ಬಿಸಾಕ್ತಕ್ಕಂಥದ್ದು, ಇವೆಲ್ಲ ಕ್ರಮ ಇತ್ತು. ಇವತ್ತೇನಾಗಿದೆ ಯೋಚನೆ ಮಾಡಿ ಎಲ್ಲರಿಗೂ ಹೊಡೆಯುತ್ತಲ್ಲ. ಬಟ್ಟೆಯನ್ನ ಹೇಗಂದ್ರೆ ಹಾಗೆ ನಾವು ಮಡಚಿ ಎಸ್ತಿದ್ರೆ ಅಲ್ಲೂ ನೆಗೆಟಿವಿಟಿ ಹುಟ್ಕೊಳ್ಳುತ್ತೆ. ಖಂಡಿತ ಹುಟ್ಕೊಳ್ಳುತ್ತೆ. ಅನುಭವದ ಮೇಲೆ ಹೇಳ್ತೀನಿ, ಖಂಡಿತ ಸತ್ಯ.
ಯೋಚಿಸ್ತಾ ಹೋದರೆ ವೀಕ್ಷಕರೇ ನಿಜವಾಗ್ಲೂ ಅದು ಬಹಳ ಆಳವಾದ ಅಧ್ಯಯನ ಬೇಕಾದಕ್ಕೆ, ಮತ್ತು ತುಂಬ ಚಿಂತಿತರಾಗ್ಬಿಡ್ತೀವಿ. ಅಯ್ಯೋ ಇಲ್ಲಿ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಹೆಚ್ಚು ಗಮನ ಕೊಡೋದು ಬೇಡ. ಗುರುಗಳು ಹೇಳಿದ ಹಾಗೆ ವೆರಿ ಸಿಂಪಲ್, ಮನೆಗೆ ನಮಗೇನು ಬೇಕು ಬಳಸೋದಕ್ಕೆ ಅಷ್ಟನ್ನು ಮಾತ್ರ ಇಟ್ಕೊಂಡು ಯೂಸ್ ಮಾಡ್ದಿಲ್ದಿರೋ ವಸ್ತುಗಳಿಗೆಲ್ಲವನ್ನು ಆಚೆ ಹಾಕಬೇಕು.